ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GD ಇಂಗ್ಲೀಷ್ ಕ್ವಶನ್ ಪೇಪರ 8ನೇದು ಬಿಡಿಸೋಣ. ಇದು 8ನೇ ಕ್ವಶನ್ ಪೇಪರ, ಸೆಟ್ 8ನೇದು. ನಂತರ ಇನ್ನೂ ಹೇಳಬೇಕಂತಂದರೆ, ನಾನು ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದೇ ಟೆಲಿಗ್ರಾಮ್ ಚಾನಲು. ಇದರಲ್ಲಿ ನಾನು @ ಅಂತ ಸರ್ಚ್ ಮಾಡಿರಿ ಟೆಲಿಗ್ರಾಮ್ ಚಾನಲ್ದಾಗ. ಟೆಲಿಗ್ರಾಮ್ ಒಳಗೆ ಹೋಗಿ @ ಅಂತ ಹಾಕಿ ಅದರ ಮುಂದೆ ನೀವು ಕರ್ನಾಟಕ ಇದು ಪೂರ್ತಿ ಬರ್ರಿ. ಇದನ್ನು ಸ್ಮಾಲ್ ಲೆಟ್ರದಾಗ ಬರೀಬೇಕು. ಆಟೋಮೆಟಿಕ್ ಕರ್ನಾಟಕ SSC ಲರ್ನಿಂಗ್ ಹಬ್ ಅಂತ ಬರೆದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನು ಬರೆದ್ರೆ ನಿಮಗೆ ಅದು ಆಟೋಮೆಟಿಕ್ ತೋರಿಸುತ್ತಾ. ಆ ಚಾನಲನ್ನು ಜಾಯ್ನ್ ಆಗಿರಿ. ಅದರಲ್ಲಿ ನಾನು SSCಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಗಳನ್ನ ಮತ್ತು ಅಪ್ಡೇಟ್ಸ್ಗಳನ್ನು ಬಿಡ್ತಿರ್ತೀನಿ. ರೈಲ್ವೆ ಆಗಲಿ, ಭಾಳಷ್ಟು ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತಾವೆ ಅದ್ರಾಗೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಈ ಕ್ಲಾಸದ್ದು PDFಸನ್ನು ಅದರೊಳಗೆ ಶೇರ್ ಮಾಡ್ತಿರ್ತೀನಿ. ಈ ಕ್ಲಾಸ್ ಮುಗಿದ ನಂತರ ನಾನು ಈ ಎನೋಟೇಷನ್ಸ್ PDF ನಾನು ಅದ್ರೊಳಗೆ ಶೇರ್ ಮಾಡ್ತೀನಿ. ನೀವು ಅದನ್ನು ನೋಡ್ಕೊಂಡು ನೋಟ್ಸು ಮಾಡ್ಕೋಬೋದು. ಅದಕ್ಕೋಸ್ಕರ ಅದರಲ್ಲಿ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿ ನೋಡಿರಿ, ಫಸ್ಟ್ ಕ್ವಶನ್ ಏನಿದೆ, ಎವ್ರಿಥಿಂಗ್ ಪ್ರಿಯಾಂಕಾ ಡಿಡ್ ಇನ್ ಹರ್ ಅಕಾಡೆಮಿಕ್ ಡ್ಯಾಶ್ ಎಂಡೆಡ್ ಇನ್ ವೇನ್ ಅಂತ. ವೇನ್ ಅಂದರೆ ಹಾಳಾಗೋದು, ಎಲ್ಲ ವೇಸ್ಟ್ ಆಗೋದು ಅನ್ನಂಗೆ ಅರ್ಥ. ಏನೇನು ಒಂದು ವರ್ಷ ತನಕ ಏನು ಮಾಡಿಳಕ್ಕೆ ಅಕಾಡೆಮಿಕ್ ಅಂದ್ರೆ ಈ ವರ್ಷದಾಗ ಕಲಿಯುವಂಥ ಟೈಮ್ನಾಗ ಏನೇನು ಮಾಡಲ್ಲ. ಅಕಾಡೆಮಿಕ್ಸ್ ಅಂತಂದರೆ ಕಲಿಯೋ ಟೈಮ್ನಾಗ ನಾವು ಒಂದು ವರ್ಷದ ಏನು ಕಾಲೇಜಾಗ ಕಲಿತಿರ್ತೀವಿ ಅದಕ್ಕೆ ಒಂದು ಅಕಾಡೆಮಿಕ್ ಅಂತ ಕರಿತೀವಿ. ಅದು ಎಂಡೆಡ್ ಇನ್ ವೇನ್, ಎಲ್ಲ ಲಾಸ್ಟಕ್ಕೆ ವೇಸ್ಟ್ ಆಗಿ ಹೋಯ್ತು ಅಂತ ಹೇಳ್ತಾರೆ. ನೆಗೆಟಿವ್ ವರ್ಡ್ ಐತದ. ನಂತರ ಅಡ್ಯಾಮೆಂಟ್ಸ್ ಅಂದ್ರೆ ಏನು, ಹಠವಾದ ಅಂದಂಗೆ ಅರ್ಥ. ಹಠವಾದ ಅಂದ್ರೆ ಅಡ್ಯಾಮೆಂಟ್ ಅಂದ್ರೆ ಭಾಳ ಹಠವಾದಿ ಇದಾನೆ ಅಂದಂಗೆ ಅರ್ಥ. ಅಟೆಂಡ್ಸ್ ಅಂದ್ರೆ ಮೀಟ್ ಆಗೋದು. ಹೋಗಿದ್ದಾರೆ ಅಂದಂಗೆ ಅರ್ಥ. ಹೋಗಿದ್ದಾರೆ. ಅಟೆಂಪ್ಟ್ಸ್ ಅಂದ್ರೆ ಏನಾಗುತ್ತೆ, ಪ್ರಯತ್ನ ಪಡೋದು, ಪ್ರಯತ್ನ ಅಂತ ಅರ್ಥ ಆಗುತ್ತೆ. ಅಟೆಂಪ್ಟ್ಸ್ ಅಂದ್ರೆ ಪ್ರಯತ್ನ. ಅಟೆಸ್ಟೇಷನ್ ಅಂದರೆ ದೃಢೀಕರಣ ಅಂತ ಅರ್ಥ. ದೃಢೀಕರಣ. ನೀವು ಅಟೆಸ್ಟೇಷನ್ ಮಾಡ್ಕೊಂಡಿರ್ಬೋದಲ್ಲ, ಯಾರಾದರೂ ಪ್ರಿನ್ಸಿಪಲ್ ತಕ್ಕ ಅಥವಾ ಹೆಡ್ ಮಾಸ್ಟರ್ ತಕ್ಕ ಅಟೆಸ್ಟೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಒಂದು ಮಾಡ್ತೀವಲ್ಲ, ಅದಕ್ಕೆ ಅಟೆಸ್ಟೇಷನ್ ಅಂತ ಕರೀತಾರೆ, ದೃಢೀಕರಣ ಅಂತ ಕರಿತೀವಿ. ಓಕೆ, ಇದ್ರದ್ದು ಆನ್ಸರ್ ಏನಾಗುತ್ತೆ ನೋಡಿರಿ. ಎವ್ರಿಥಿಂಗ್ ಪ್ರಿಯಾಂಕಾ ಡಿಡ್ ಇನ್ ಹರ್ ಅಕಾಡೆಮಿಕ್ಸ್ ಡ್ಯಾಶ್ ಎಂಡೆಡ್ ಇನ್ ವೇನ್. ಅಟೆಂಡ್ಸ್ ಆಗ್ತೈತೋ, ಏನು ಅಟೆಂಪ್ಟ್ಸ್ ಆಗ್ತೈತೋ, ಏನು ಅಟೆಸ್ಟೇಷನ್ ಆಗ್ತೈತೋ. ಅಟೆಸ್ಟೇಷನ್ ಅಂತೂ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಅದಕ್ಕೆ ಸಂಬಂಧನ ಬರೋಂಗಿಲ್ಲ. ದೃಢೀಕರಣಕ್ಕೆ ಮತ್ತು ಅದೆಲ್ಲ ವೇಸ್ಟ್ ಆಗೋದಕ್ಕೆ ಏನೂ ಸಂಬಂಧನ ಬರೋಂಗಿಲ್ಲ. ಹಠವಾದಿ ಅಂತದ, ಅದು ಸಂಬಂಧ ಬರೋಂಗಿಲ್ಲ ಅದಕ್ಕೆ. ಆನಂತರ ಅಟೆಂಡ್ಸ್ ಹೋಗಿದ್ದಾರೆ, ಹೋಗೋದಕ್ಕೆ ಏನು ಸಂಬಂಧ ಬರೋಲ್ಲ. ಅಟೆಂಪ್ಟ್ಸ್ ಆಗುತ್ತೆ. ಅಟೆಂಪ್ಟ್ಸ್ ಅಂದ್ರೆ ಪ್ರಯತ್ನ ಮಾಡ್ತಿರ್ತಾರ, ಪ್ರಯತ್ನ ತುಂಬಬೇಕಿಲ್ಲಿ, ಅಂದರೆ ಅಟೆಂಪ್ಟ್ಸ್ ಅಂತ ಆಗುತ್ತದ ಆನ್ಸರ್. ಅಟೆಂಪ್ಟ್ಸ್ ಎಂಡೆಡ್ ಅಂದರೆ ಆಕೆ ಏನೇನು ಅಕಾಡೆಮಿಕ್ ಒಳಗೆ ಏನೇನು ಪ್ರಯತ್ನ ಪಟ್ಟಿರ್ತಾಳೆ ಅದೆಲ್ಲ ವೇಸ್ಟ್ ಆಗಿ ಹೋಗ್ತೈತೆ ಅನ್ನಂಗೆ ಅರ್ಥ. ಆ ರೀತಿ ಒಳಗೆ ಅರ್ಥ ಕೊಡುತ್ತೆ, ಅದಕ್ಕೆ ನಾವು ಅದನ್ನು ತುಂಬಬೇಕು. ಲೂಸ್ ಯುವರ್ ಮಾರ್ಬಲ್ಸ್ ಅಂತೈತಿ. ಲೂಸ್ ಯುವರ್ ಮಾರ್ಬಲ್ಸ್, ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳೋದು ಅನ್ನಂಗೆ ಅರ್ಥ. ಲೂಸ್ ಯುವರ್ ಮಾರ್ಬಲ್ಸ್ ಅಂದರೆ ವ್ಯಕ್ತಿತ್ವವನ್ನು ಹಾಳು ಮಾಡೋದು, ವ್ಯಕ್ತಿತ್ವ ಕಳೆದುಕೊಳ್ಳು. ಕನ್ನಡದಾಗ ಮೀನಿಂಗ್ ಇವಕ್ಕೆ ಏನಂತಾರೆ, ಕನ್ನಡದಾಗ ನುಡಿಗಟ್ಟುಗಳು ಅಂತ ಕರೀತಾರೆ. ಟು ಲೂಸ್ ವೆಲ್ತ್, ಶ್ರೀಮಂತನ ಕಳ್ಕೊಳ್ಳೋದು. ಇದನ್ನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ ವ್ಯಕ್ತಿತ್ವ ಕಳ್ಕೊಳ್ಳೋದು ಅಂತ. ಶ್ರೀಮಂತ ಅಂದರೆ ಅದಕ್ಕೆ ವೆಲ್ತ್ ಕಳ್ಕೊಳ್ಳೋದು ಅಂದರೆ ಶ್ರೀಮಂತಿಕೆ ಏನು ಕಳ್ಕೊಳ್ಳೋದು ಅನ್ನಂಗೆ ಅರ್ಥ. ಟು ವೇಸ್ಟ್ ಯುವರ್ ರಿಸೋರ್ಸಸ್ ಅದು ಸೇಮ್ ನಮ್ಮ ಮೇಲಿಂದ ರಿಸೋರ್ಸ್ ಅಂದರೆ ನಿಮ್ಮಲ್ಲಿರುವಂಥ ಏನೇನು ವಸ್ತುಗಳನ್ನಿರ್ತಾವೆ ಅವೆಲ್ಲ ಕಳ್ಕೊಳ್ಳೋದು. ಟು ಬಿಕಮ್ಸ್ ಇನ್ಶೇನ್ ಅಂದರೆ ಹುಚ್ಚಾಗೋದು, ಅದು ವ್ಯಕ್ತಿತ್ವ ಕಳ್ಕೊಳ್ಳೋದು, ಅದು ಆನ್ಸರ್ ಆಗುತ್ತೆ. ಟು ಬಿಕೇಮ್ ಇನ್ಶೇನ್ ಅಂತಂದ. ಟು ಬಿ ಹೋಪ್ಫುಲ್ ಅಂದರೆ ಮುಂದೆ ಆಗ್ತೈತಿ, ಬರ್ಬೋದು, ಚೆನ್ನಾಗಿ ಒಳ್ಳೆ ಕಾಲ. ಹೋಪ್ಫುಲ್ ಅಂದರೆ ನಿಮ್ಗೆ ಹೋಪ್ ಇಟ್ಕೊಂಡು ಏನಪ್ಪ ಅಂತ ಕೇಳ್ತಾರಲ್ಲ, ಅಂದರೆ ಒಂದು ಆಶ್ವಾಸನೆ ಅನ್ನಂಗೆ ಅರ್ಥ. ಆನ್ಸರ್ 3ನೇದಾಗುತ್ತದೆ. ಈಗ ಇದ್ರದ್ದು ಏನು ಕೇಳೋಣ, ಸಿನೋನಿಮ್ ಕೇಳೋಣ. ಬೆನಿಫಿಟ್ದು ಸಿನೋನಿಮ್. ಬೆನಿಫಿಟ್ ಅಂದರೆ ಲಾಭ ಅನ್ನಂಗೆ ಅರ್ಥ. ಇದ್ರ ಲಾಭ. ಜೆನೆಸಿಸ್ ಅಂದ್ರೆ ಏನು? ಜೆನೆಸಿಸ್ ಅಂದರೆ ಒಂಥರ ಬರ್ತ್ ಅನ್ನಂಗೆ ಅರ್ಥ. ಜೆನೆಸಿಸ್ ಅಂದರೆ ಬರ್ತ್ ಅನ್ನಂಗೆ ಅರ್ಥ, ಅಂದ್ರೆ ಹುಟ್ಟು ಅಂದಂಗೆ ಅರ್ಥ, ಹುಟ್ಟು. ಅಡ್ವಾಂಟೇಜ್ ಅಂದರೆ ಲಾಭ. ರ್ಯಾಪ್ಚೂರ್ ಅಂತಂದ್ರೆ ಏನಾಗುತ್ತೆ, ಅತ್ಯಾನಂದ ಆಗುತ್ತೆ. ಅತಿ ಆನಂದ.
ಅತಿ ಆನಂದ ಅತ್ಯಾನಂದ ಆಗುತ್ತೆ. ಇಂಜುರಿ ಅಂದರೆ ಗಾಯ ಅಂತ ಆಗುತ್ತೆ. ಇಲ್ಲಿರಿಗೆ ಗೊತ್ತೈತಿ ಗಾಯ ಅಂತಂದು. ಇದರ ಆನ್ಸರ್ ಏನಾಗುತ್ತೆ? ಸಿನೋನಿಮ್ ಕೇಳೋಣ, ಅಡ್ವಾಂಟೇಜ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ ಡಾಮಿನೇಟ್. ಡಾಮಿನೇಟ್ದು ಏನು ಕೇಳೋಣ? ಇದನ್ನು ಮಾಡೋದು ಆ್ಯಂಟೋನಿಮ್ ಕೇಳೋಣ, ಅದ್ರ ವಿರುದ್ಧ ಪದ ಕೇಳೋಣ. ಇದ್ರದ್ದು ಅಪೋಸಿಟ್ ಏನಾಗುತ್ತೆ? ಸರೆಂಡರ್ ಆಗ್ತಿತ್ತು, ರೂಲ್ಸ್ ಆಗ್ತಿತ್ತು, ಆರ್ಡರ್ ಆಗ್ತಿತ್ತು, ಕಮಾಂಡ್ಸ್ ಆಗ್ತಿತ್ತು. ಕಮಾಂಡ್ಸ್ ಅಂದ್ರೆ ಆಜ್ಞೆ ಆಗ್ತೈತಿ. ಇದು ಸಿನೋನಿಮ್ ಆಗ್ತವೆ. ಆರ್ಡರ್ಸ್ ಅಂದರು ಇದು ಆರ್ಡರ್ಸ್ ಅಂತಂದ್ರೆ ಸಂದೇಶಗಳು ಅಂತ ಆಗುತ್ತೆ. ಆಜ್ಞೆ ಅಂತಲೂ ಆಗುತ್ತೆ. ಎರಡು ಸಿನೋನಿಮ್ ಆಗ್ತವೆ. ರೂಲ್ಸ್ ಅಂದ್ರೆ ಆರ್ಡರ್ಸ್ ಅಂದ್ರೆ ಆದೇಶಗಳು ಅಂತ ಆಗುತ್ತೆ. ಸಾರಿ, ಇದು ಮೇಲಿಂದ ಇದು ಆರ್ಡರ್ಸ್ ಅಂದ್ರೆ ಆದೇಶಗಳು. ಹಾಗಾದ್ರೆ ಇದು ಸರೆಂಡರ್ ಏನಾಗುತ್ತೆ? ಸರೆಂಡರ. ಡಾಮಿನೇಟ್ ಅಂದ್ರೆ ಎಲ್ಲರಿಗಿಂತ ಮೇಲಿನವ್ರು ಇದ್ದಂಗೆ, ಭಾಳ ಅವ್ರು ಹೇಳ್ದಂಗೆ ಎಲ್ಲ ಕೆಳಗಿನವ್ರು ಕೇಳ್ತಾರೆ ಅನ್ನಂಗೆ, ಆ ಡಾಮಿನೇಟಿಂಗ್ ಅಂತ ಕರೀತಾರೆ. ಅದಕ್ಕೆ ಸರೆಂಡರ್ ಅಂದರೆ ಶರಣಾಗೋದು ಅನ್ನಂಗೆ ಅರ್ಥ. ಡಾಮಿನೇಟದ ಅಪೋಸಿಟ್ ಶರಣಾಗು ಆಗ್ತೈತಿ. 5ನೇ ಕ್ವಶನ್ ನೋಡ್ರಿ. ಚಿಲ್ಡ್ರನ್ ವರ್ ಅಮ್ಯೂಸ್ಡ್ ಬೈ ದ ಪಪೆಟ್ ಶೋ ಬಟ್ ದೇ ವರ್ ಡ್ಯಾಶ್ ವಿತ್ ದ ಚೇರ್ಮನ್ಸ್ ಸ್ಪೀಚ್ ಅಂತ. ಇದ್ರದ್ದು ಏನು ಕೇಳೋಣ? ಆ್ಯಂಟೋನಿಮ್ ಕೇಳೋಣ. ಇದು ಆ್ಯಂಟೋನಿಮ್ ಏನು? ಅಮ್ಯೂಸ್ಡ್ ಅಂದ್ರೆ ಏನು? ಖುಷಿಯಾಗಿರೋದು, ಖುಷಿ, ನಗೋದು ಅಂದಂಗೆ ಅರ್ಥ. ಖುಷಿಯಲ್ಲಿರೋದು, ಖುಷಿಯಾಗಿರೋದು. ಹಾಗಾದ್ರೆ ನಗುವುದು. ಖುಷಿಯಿಂದಿರೋದು, ನಗುವುದು, ಹಿಂಗೆ ಅರ್ಥ ಆಗುತ್ತೆ. ಇದರದ್ದು ಅಪೋಸಿಟ್ ಅಂತ ಕೇಳೋಣ. ಬೋರ್ಡ್ ಅಂದರೆ ಬೇಜಾರಾಗೋದು. ಬೋರ್ಡ್ ಅಂದರೆ ಬೇಜಾರಾಗೋದು. ಗ್ರ್ಯಾಟಿಫೈಡ್ ಅಂದರೆ ಸಂತೋಷ. ಚಾರ್ಮ್ಡ್ ಅಂದ್ರೆ ಸಂತೋಷ. ಎನ್ಕರೇಜ್ ಅಂದರೆ ಪ್ರೋತ್ಸಾಹ ಮಾಡೋದು. ಎನ್ಕರೇಜ್ ಅಂದರೆ ಪ್ರೋತ್ಸಾಹ ಮಾಡೋದು. ಪ್ರೋತ್ಸಾಹಕ್ಕೆ ಇದಕ್ಕೇನು ಸಂಬಂಧ ಬರೋಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಚೇರ್ಮನ್ ಅಂತಂದ್ರೆ ಚಿಲ್ಡ್ರನ್ಸ್ ವರ್ ಅಮ್ಯೂಸ್ಡ್ ಬೈ ದ ಪಪೆಟ್. ಭಾಳಷ್ಟು ನಕ್ಕರು ಅಂದ್ರೆ ಕಾಮಿಡಿ ಕಾಮಿಡಿ ಅಂತಂದು ಕರೀತಾರೆ. ಅಮ್ಯೂಸ್ಡ್ ಅಂದರೆ ಕಾಮಿಡಿ. ಚಿಲ್ಡ್ರನ್ಸ್ ವರ್ ಅಮ್ಯೂಸ್ಡ್ ಬೈ ಪಪೆಟ್ ಶೋ. ಪಪೆಟ್ ಶೋದಿಂದ ಏನಾಗುತ್ತೆ? ಚಿಲ್ಡ್ರನ್ಗಳು ಫುಲ್ ಖುಷಿಯಾಗಿರ್ತಾರೆ. ಬಟ್ ದೇ ವರ್ ಡ್ಯಾಶ್ ವಿತ್ ದ ಚೇರ್ಮನ್ ಸ್ಪೀಚ್. ಚೇರ್ಮನ್ ಯಾವಾಗ ಮಾತಾಡಕತ್ತಾನಲ್ಲ ಅವಾಗ ಅವ್ರಿಗೆ ಏನಾಗ್ತೈತಿ? ಬೋರ್ ಆಗ್ತೈತಿ ಅನ್ನಂಗೆ ಅರ್ಥ. ಅದಕ್ಕಾಗಿ ಬೋರ್ಡ್ ಆಗ್ತೈತಿ. ಅಮ್ಯೂಸ್ಡ್ ಅಪೋಸಿಟ್ ಬೋರ್ ಆಗ್ತೈತಿ. ಅದರ ವಿರುದ್ಧ ಪದ ತುಂಬಬೇಕಲ್ಲಿ ನಾವು. ದ ಸ್ಟೂಡೆಂಟ್ಸ್ ರ್ಯಾನ್ ಕ್ವಿಕ್ಲಿ. ನನ್ನ ಬಾಯಿಗೆ ಡೈರೆಕ್ಟ್ ಬರಾಯ್ತದು. ಕ್ವಿಕ್ ಆಗಬೇಕಾದ್ರೆ ಕ್ವಿಕ್. ದ ಸ್ಟೂಡೆಂಟ್ಸ್ ರ್ಯಾನ್ ಕ್ವಿಕ್ ಟು ಗೆಟ್ ಆನ್ ದ ಟ್ರೈನ್ ಅಂತ. ಇಲ್ಲಿ ನೋಡ್ರಿ, ಕ್ವಿಕ್ಲಿನ ಯಾಕೆ ಬಂತು ನನ್ನ ಬಾಯಿಗೆ? ಯಾಕಂದ್ರೆ ನಾನು ದಿನ ರೀಡ್ ಮಾಡಿ ಇಂಗ್ಲೀಷ್ ರೀಡ್ ಮಾಡಿ ಅದು ಕರೆಕ್ಟ್ ಇದ್ದದ್ದು ವರ್ಡನ್ನು ಬರೋಕೆ ರೂಢಿ ಮಾಡಿಸ್ತೈತಿ. ಅದಕ್ಕಾಗಿ ನಾನು ನಿಮ್ಗೆ ದಿನ ಹೇಳೋದು ಇಂಗ್ಲೀಷನ್ನ ರೀಡ್ ಮಾಡಿರಿ, ಆಟೋಮೆಟಿಕ್ ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಇಲ್ಲಿ ಕ್ವಿಕ್ಲಿ ಆಗ್ಬೇಕು. ಇದು ರ್ಯಾನ್ ಅನ್ನೋದು ವರ್ಬ್ ಐತಿ. ಇದು ವರ್ಬದ ವಿಶೇಷತೆ ಏನು ಯಾವ್ದು ಹೇಳ್ತಾವೆ? ಎರಡು ವರ್ಬ್ ಹೇಳ್ತಾವೆ. ವರ್ಬದ ವಿಶೇಷತೆ ಎರಡು ವರ್ಬ್ ಬರ್ತದೆ. ಮತ್ತು ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತೈತಿ. ಕ್ವಿಕ್ ಅನ್ನೋದು ಬರೀ ಅಡ್ಜೆಕ್ಟಿವ್ ಆಗ್ತೈತಿ. ಇದು ನೌನದ ವಿಶೇಷತೆ ಹೇಳಕ್ಕಾಗ್ತೈತಿ. ಅದರ ಸಂಬಂಧ ಕ್ವಿಕ್ಲಿ ಅಂತಂದ್ರೆ ಇದು ಎರಡು ವರ್ಬದ ವಿಶೇಷತೆ ಆಗ್ಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು? ಕ್ವಿಕ್ ಜಾಗದಾಗ ಕ್ವಿಕ್ಲಿ ತಂಬೇಕು. ಅದಕ್ಕೆ ಆನ್ಸರ್ ಏನಾಗ್ತೈತಿ? ಎರಡನೇದು ಕ್ವಿಕ್ಲಿ. ಶಿವಸುಬ್ರಹ್ಮಣ್ಯನ್ ಅಯ್ಯರ್ ವಾಸ್ ನಾಟ್ ಪರ್ಚರ್ಡ್ ನಾರ್ ಡಿಡ್ ಹಿ ಗೆಟ್ ಆ್ಯಂಗ್ರಿ. ಪರ್ಚರ್ಡ್ ಅಂದ್ರೆ ಒಂಥರ ಯಾವ ರೀತಿ ಅರ್ಥ ಕೊಡ್ತೈತಿ ಅಂದರೆ ಇದು ನೆಗೆಟಿವ್ ಮೀನಿಂಗು ಬೇಸರ ಅಂತ ಅರ್ಥ ಕೊಡ್ತೈತಿ. ಬೇಸರ ಅಂತ ಆಗುತ್ತೆ. ಪರ್ಚರ್ಡ್ ಅಂತ ಬಿ ಸೈಲೆಂಟ್ ಆಗುತ್ತೆ. ಪರ್ಚರ್ಡ್ ಅನಂತರ ಶಿವಸುಬ್ರಹ್ಮಣ್ಯನ್ ಅಯ್ಯರ್ ವಾಸ್ ನಾಟ್ ಪರ್ಚರ್ಡ್ ನಾರ್ ಡಿಡ್ ಹಿ ಗೆಟ್ ಆ್ಯಂಗ್ರಿ. ಅವನು ಬೇಸರನೂ ಪಡ್ಕೊಳ್ಳಿಲ್ಲ, ಅವನು ಸಿಟ್ಟು ಆಗಲಿಲ್ಲ. ವಿತ್ ಹಿಸ್ ವೈಫ್, ಅವನ ಹೆಂಡತಿ ಜೊತೆ ಬೇಸರನೂ ಪಡಲಿಲ್ಲ ಮತ್ತು ಸಿಟ್ಟು ಆಗಲಿಲ್ಲ. ಬಟ್ ಇನ್ಸ್ಟೆಡ್ ಅದರ ಬದಲಾಗಿ ಏನು ಮಾಡಿದಾನ? ಸರ್ವ್ಡ್ ಮೀ ವಿತ್ ಹಿಸ್ ಓನ್ ಹ್ಯಾಂಡ್ಸ್ ಆ್ಯಂಡ್ ಸ್ಯಾಟ್ ಡೌನ್ ಬಿಸೈಡ್ ಮೀ ಟು ಈಟ್ ಹಿಸ್ ಮೀಲ್. ಮತ್ತು ಅವ ನನಗೆ ಊಟ ಬಡಿಸಿ, ನನಗೆ ಊಟ ನೀಡಿ ಮತ್ತು ನನ್ನ ಹತ್ರ ಕೂತು ಅವನು ಊಟ ಮಾಡೋಕ್ಕೆ ಕುಂತ ಅಂತ ಹೇಳತ್ತಾನ. ಅಂದರೆ ಇದ್ರದ ಆನ್ಸರ್ ಏನಾಗಬೇಕು? ಇಲ್ಲಿ ಏನು ಪರ್ಚರ್ಡ್ ಐತಿ ಅದ್ರದ್ದು ಏನು ಕೇಳೋಣ? ಸಿನೋನಿಮ್ ಕೇಳೋಣ. ಬೇಸರದ ಸಿನೋನಿಮ್ ಕೇಳೋಣ. ಅಪ್ರಿಸಿಯೇಟೆಡ್ ಅಂದರೆ ಹೊಗಳು ಅಂತ ಅರ್ಥ ಆಗುತ್ತೆ. ಕಂಪೋಸ್ಡ್ ಅಂದರೆ ಸಂಯೋಜನೆ.
ಕಂಪೋಸ್ಡ್ ಅಂದ್ರೆ ಸಂಯೋಜನೆ. ಅಪ್ರಿಹೆಂಡ್ ಅಂದ್ರೆ ಸೆರೆ ಮಾಡು ಅಂದ್ರೆ ಸೆರೆಯಲ್ಲಿ ಹಿಡಿ ಅಂತ, ಸೆರೆಯಲ್ಲಿ ಹಿಡಿಯೋದು ಅಂತ ಅರ್ಥ. ಸೆರೆ ಹಿಡಿದರು ಅಂತ ಆಗುತ್ತೆ, ಸೆರೆ ಹಿಡಿ ಅಂತ ಆಗುತ್ತೆ. ಆನಂತರ ಡಿಸ್ಟರ್ಬ್ಡ್ ಅಂದ್ರೆ ತೊಂದರೆ ಕೊಡೋದು, ತೊಂದರೆ ಆಗ್ತೈತಿ. ಆನ್ಸರ್ ಏನಾಗ್ತೈತಿ ನೋಡ್ರಿ, ಸಿನೋನಿಮ್ ಕೇಳಲ್ಲ. ಕಂಪೋಸ್ಡ್ ಇದು ಬೇಸರ ಅಂದರೆ ನೆಗೆಟಿವ್ ವರ್ಡ್ ಐತಿ, ನೆಗೆಟಿವ್ ವರ್ಡ್ದಾಗ ತೆಗಿಬೇಕು ನಾವು. ಹೊಗಳೋದು ಅಂತೂ ಪಾಸಿಟಿವ್ ಐತಿ, ಇದು ಬರೋಂಗಿಲ್ಲ. ಕಂಪೋಸ್ಡು ಸಂಬಂಧ ಬರೋಂಗಿಲ್ಲ. ಕಂಪೋಸ್ಡ್ ಅಂದ್ರೆ ಸಂಯೋಜನೆ, ಅದು ಪಾಸಿಟಿವ್ ವರ್ಡ್ ಆಗ್ತೈತಿ. ಅಪ್ರಿಹೆಂಡ್ ನೆಗೆಟಿವ್ ವರ್ಡ್ ಆಗ್ತೈತಿ, ಬಟ್ ನೆಗೆಟಿವ್ ಅಂದರೆ ಸೆರೆ ಹಿಡಿಯೋದು, ಅದು ಒಂಥರ ನೆಗೆಟಿವ್ ಅಲ್ಲ. ಆದ್ರೆ ಅದಕ್ಕೆ ಈ ಸೆಂಟೆನ್ಸ್ಗೆ ಅದಕ್ಕೆ ಸಂಬಂಧ ಬರ್ತಾಯಿಲ್ಲ, ಅದಕ್ಕಾಗಿ ಡಿಸ್ಟರ್ಬ್ ಅಂತ ಹಾಕ್ಬೇಕಾಗತ್ತೆ ನಾವು ಆನ್ಸರ್. ಡಿಸ್ಟರ್ಬ್ ಅಂದರೆ ತೊಂದರೆ ಕೊಡೋದು. ಓಕೆ. ದ ವೆದರ್ ಮ್ಯಾನ್ ಫೆಲ್ಟ್ ದ್ಯಾಟ್ ಇಟ್ ವಾಸ್ ಮೋರ್ ಹಾಟರ್ ಟುಡೇ ಅಂತ. ಇಟ್ ವಾಸ್ ಮೋರ್ ಹಾಟರ್ ಟುಡೇ, ಇದು ಚೇಂಜ್ ಆಗ್ತಿತ್ತು ಏನು ಹಂಗೆ ಇರ್ತೈತು. ಆನ್ಸರ್ ಇದು ಕರೆಕ್ಟ್ ಆಯಿತು. ನೋ ಸಬ್ಸ್ಟಿಟ್ಯೂಷನ್. ಹಾಟಿಂಗ ಮೋಸ್ಟ್ ಹಾಟರ್ ಆಗ್ತೈತು, ಹಾಟರ್ ಅಷ್ಟೇ ಆಗ್ತೈತೆ. ಇಲ್ಲಿ ಮೋರ್ ಹಾಟರ್ ಏನಾಗ್ತೈತಿ, ಕಂಪೇರೇಟಿವ್ ಡಿಗ್ರಿದಾಗ ಬರ್ತೈತಿ. ಹಾಟರ್ ಅಂತಂದ್ರೆ ಕಂಪೇರೇಟಿವ್ ಡಿಗ್ರಿ ಅಂತ ಕರೀತಾರೆ. ಯಾವ್ಯಾವ ಬರ್ತಾವೆ, ಪಾಸಿಟಿವ್ ಡಿಗ್ರಿ ಅಂತ ಬರ್ತೈತಿ, ಕಂಪೇರೇಟಿವ್ ಡಿಗ್ರಿ ಅಂತ ಬರ್ತೈತಿ, ಇನ್ನೊಂದು ಯಾವ್ದು ಬರ್ತೈತಿ, ಸೂಪರ್ಲೇಟಿವ್ ಡಿಗ್ರಿ ಬರ್ತೈತಿ. ಮೋಸ್ಟ್ ಅಂತ ಬರ್ತಂದ್ರೆ ಸೂಪರ್ಲೇಟಿವ್ ಡಿಗ್ರಿ, ದ ಮೋಸ್ಟ್ ಅಂತ ಬಂದರೂ ಸೂಪರ್ಲೇಟಿವ್. ದ ಜೊತೆ ಮೋಸ್ಟ್ ಅಂದರೆ ಯಾವಾಗಲೂ ಹಾಟೆಸ್ಟ್, ಗ್ರೇಟರ, ಗ್ರೇಟೆಸ್ಟ್. ಇದು ಪಾಸಿಟಿವ್ ಡಿಗ್ರಿ, ಇದು ಕಂಪೇರೇಟಿವ್ ಡಿಗ್ರಿ. ಬಂದದ್ದು ಎಲ್ಲ ಕಂಪೇರೇಟಿವ್ ಡಿಗ್ರಿದಾಗ ಇರ್ತಾವೆ. ಇದು ಸೂಪರ್ಲೇಟಿವ್ ಡಿಗ್ರಿ. ಹಾಗಾಗಿ ಇಲ್ಲಿ ನಾವು ಕಂಪೇರೇಟಿವ್ ಇತ್ತಂದರೆ ಮೋರ್ ಬಿ ಕಂಪೇರೇಟಿವ್ದಾಗ ಆಗ್ತೈತಿ, ಹಾಟರ್ ಬಿ ಕಂಪೇರೇಟಿವ್ದಾಗ ಆಗ್ತೈತಿ. ಯಾವಾಗಲೂ ಎರಡು ಕಂಪೇರೇಟಿವ್ ಡಿಗ್ರಿಯನ್ನು ಒಂದೇ ಟೈಮ್ನಾಗ ಯೂಸ್ ಮಾಡಬಾರ್ದು. ಅದಕ್ಕಾಗಿ ನಾವು ಈ ಮೋರನ್ನು ರಿಮೂವ್ ಮಾಡಬೇಕು. ಮೋರ್ ಬರೋದಿಲ್ಲ ಇಲ್ಲಿ, ಅದಕ್ಕಾಗಿ ಬರೀ ನಾವು ಏನು ಮಾಡಬೇಕು, ಹಾಟರ್ ಅಷ್ಟೇ ಬರ್ತೈತಿ. ಆನ್ಸರ್ ಹಾಟರ್ ಅಷ್ಟೇ ಹಾಕ್ಬೇಕು ನಾವು. ಓಕೆ. ಈ 9ನೇ ಕ್ವೆಶ್ಚನ್ ನೋಡೋಣ. ಇಲ್ಲಿ ನೋಡ್ರಿ, ದಿಸ್ ಬಾಡಿ ಗಾರ್ಡ್ ವಾಸ್ ಲೈಕ್ ಫೈರ್ ವಾಲ್ ಫಾರ್ ದ ಲೀಡರ್ ಅಂತ. ಫೈರ್ ವಾಲ್ ಹೆಂಗಿರ್ತೈತಿ, ಫೈರ್ ಅಂದ್ರೆ ಏನು, ಬೆಂಕಿ ವಾಲ್ ಅಂದ್ರೆ ಏನು, ಗೋಡೆ, ಬೆಂಕಿಯ ಗೋಡೆ ಅಂದ್ರೆ ಬೆಂಕಿ, ಅದೊಂಥರ ನಮ್ಗೆ ತಡೆಗೋಡೆ ಆಗಿದ್ದಂಗೆ. ತಡೆಗೋಡೆ ಅಂದ್ರೆ ಅವ್ನು ದಾಟ್ಕೊಂಡು ಹೋಗಕ್ಕೆ ಅಡಚಣೆ ಆಗ್ತಿರ್ತೈತಿ. ಹಂಗೆ ಅಂದ್ರೆ ಬಾಡಿ ಗಾರ್ಡ್ ಹೆಂಗೆ ಅದಾನಂದ್ರೆ ಯಾರನ್ನೂ ಅವ್ನ ಲೀಡರನ್ನು ಮುಟ್ಟು ಬಿಡೋಂಗಿಲ್ಲ, ಅಂದ್ರೆ ಅವನಷ್ಟೇ ಕಾಪಾಡ್ತಿರ್ತಾನೆ ಅನ್ನಂಗೆ ಅರ್ಥ. ಅಂದ್ರೆ ಫೋರ್ ರನ್ನರ್ ಅಂದ್ರೆ ಏನು, ಪೂರ್ವಜ ಅಂದಂಗೆ ಅರ್ಥ. ಪೂರ್ವಜ ಅಂದಂಗೆ ಅರ್ಥ. ಪರ್ಫೆಕ್ಷನಿಸ್ಟ್ ಅಂದ್ರೆ ಪರಿಪೂರ್ಣತಾವಾದಿ ಅಂದಂಗೆ, ಪರಿಪೂರ್ಣತಾವಾದಿ. ಅನಂತರ ವ್ಯಾನ್ಗಾರ್ಡ್ ಅಂದ್ರೆ ಏನು, ಮುಂಚೂಣಿಯಲ್ಲಿರುವಂಥದ್ದು, ಮುಂಚೂಣಿಯಲ್ಲಿರುವುದು. ಬುಲ್ವರ್ಕ್ ಅಂದ್ರೆ ತಡೆಗೋಡೆ. ಆನ್ಸರ್ ಏನು ಬೇಕು ನಮಗೆ, ಸಿನೋನಿಮ್ ಕೇಳೋಣ, ಅದು ಆನ್ಸರ್ ತಡೆಗೋಡೆ, ಬುಲ್ವರ್ಕ್ ಆಗ್ಬೇಕು. The software detected an anomaly caused by the virus. The software detected an anomaly caused by the virus ಅಂತ. ಇಲ್ಲಿ ನೋಡ್ರಿ, ಓದುವಾಗ ಏನು ಕೇಳೋಣ, ಸೆಲೆಕ್ಟ್ ಇಲ್ಲಿ ಗ್ರಾಮೆಟಿಕಲ್ ಎರರ್ ಕಂಡು ಹಿಡಿಬೇಕು ನಾವು. ಕಾಸ್ ಬೈ ದ ಎರರ್ದಾಗೈತು, ಏನು ಅನಾಮಲಿದಾಗೈತು, ಏನು ಸಾಫ್ಟ್ವೇರ್ ಡಿಟೆಕ್ಟೆಡ್ದಾಗೈತು. ನೋಡ್ರಿ, ದ ಸಾಫ್ಟ್ವೇರ್ ಡಿಟೆಕ್ಟೆಡ್ ಏನು ಅನಾಮಲಿ ಕಾಸ್. ಅನಾಮಲಿ ಅಂದರೆ ಒಂಥರ ಅಂದ್ರೆ ಒಂದು ಏನೋ ಕೆಟ್ಟದ್ದು ಬದಲು ಇರೋದೈತಿ. ಕೆಟ್ಟ ಅಂದ್ರೆ ಏನೋ ಒಂದು ತೊಂದರೆ ಐತಿ ಅಂತ, ತೊಂದರೆನ ಕಂಡು ಹಿಡ್ದೈತಿ. ಸಾಫ್ಟ್ವೇರ್ ಏನು ಮಾಡ್ತೈತಿ, ಕಂಡು ಹಿಡಿದೈತಿ, ತೊಂದರೆಯನ್ನು ಕಂಡು ಹಿಡಿದೈತಿ. ಎದರಿಂದಾಗಿದ್ದ, ವೈರಸ್ದಿಂದಾಗಿದ್ದ ತೊಂದರೆಯನ್ನು ಕಂಪ್ಯೂಟರ್ ಏನು ಮಾಡ್ತೈತಿ, ಕಂಪ್ಯೂಟರ್ ಒಳಗಿನ ಒಂದು ಸಾಫ್ಟ್ವೇರ್ ಕಂಡು ಹಿಡಿದೈತಿ. ಅದಕ್ಕೆ ಏನಂತೀವಿ, ಕಂಡು ಹಿಡಿದೈತಿ, ಹಿಡಿದಿರ್ತೈತಿ. ಹಿಡಿಯೋದಕ್ಕೆ ಇಲ್ಲಿ ಕಾಸ್ ಅಷ್ಟೇ ಐತಿ. ಕಾಸ್ ಅಂದರೆ ಕಾರಣ ಆಗ್ತೈತಿ. ಕಾಸ್ಡ್ ಬೈ ಆಗ್ಬೇಕದು. ನಾವು ಆನ್ಸರ ಇದು ಕಾಸ್ಡ್ ಬೈ ಆಗಬೇಕು. ಅದಕ್ಕಾಗಿ ನಮ್ಗೆ ಇದು ಆನ್ಸರ್ ಆಗುತ್ತೆ. ಒಂದೇದು ಕಾಸ್ಡ್ ಬೈ ದ ವೈರಸ್ ಆಗುತ್ತೆ. ಎದರಿಂದ ತೊಂದರೆ ಆಗಿರ್ತೈತಿ, ವೈರಸ್ದಿಂದ ತೊಂದರೆ ಆಗಿರ್ತೈತಿ, ಮೊದಲಾಗಿರ್ತೈತಿ. ಇನ್ನು ಕಾಸ್ ಆಗೋದು ಬೇರೆ.
ಬೈ ಬಂದಲ್ಲಿ ಅದರ ಹಿಂದೆ ಡಿ ಈಜಿ ಇದು ಪ್ಯಾಸಿವ್ ವಾಯ್ಸ್ನಾಗ ಐತ್ಲ ಸೆಂಟೆನ್ಸ್, ಅದಕ್ಕಾಗಿ ನಾವು ಬೈದ ಹಿಂದೆ ಯೂಸ್ ಮಾಡೋದು ಯಾವಾಗಲೂ ಥರ್ಡ್ ಅಂದರೆ ಪಾರ್ಟಿಸಿಪಲ್ನ ಯೂಸ್ ಮಾಡ್ತೀವಿ, V3 ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ನೋಡೋಣ, ಇದರೊಳಗೆ ಇನ್ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದೈತಿ. ಕಾಂಟ್ರಾಡಿಕ್ಟ್ ಅಂದ್ರೆ ತದ್ವಿರುದ್ಧ ಅನ್ನಂಗೆ ಅರ್ಥ. ಎರೆಗಂಟ್ ಅಂದ್ರೆ ಸೊಕ್ಕಿನ ಅನ್ನಂಗೆ ಅರ್ಥ. ಆಸಿಪಿಯಸ್ ಜ್ಯಾಮಿತಿ ಅಂದರೆ ರೇಖಾಗಣಿತ ಜ್ಯಾಮಿತಿ ಅಂತ ಆಗುತ್ತೆ. ಆಸಿಪಿಯಸ್ ಅಂದ್ರೆ ಏನು? ಆಸಿಪಿಯಸ್ ಅಂದ್ರೆ ಮಂಗಳಕರ ಅಂತ ಆಗುತ್ತೆ, ಮಂಗಳಕರ. ಇಲ್ಲಿ ನೋಡ್ರಿ, ಇದು ಕಾಂಟ್ರಾಡಿಕ್ಟ್ ಅರೌಂಟ್ ಎಲ್ಲ ಸೇಮ್ ಐತಿ, ಬಟ್ ಆಸಿಪಿಯಸ್ ನಾವು ಓದುವಾಗ ನಾವು ಆಸಿಪಿಯಸ್ ಅನ್ನತ್ತಿಲ್ಲ, ಇಲ್ಲಿ ಏನು ಬರ್ತೈತಿ ಆಸಿಪಿಯಸ್ ಅಂತಂದ್ರೆ ಹಿಂಗೆ ಬರುತ್ತೆ. ಆಸಿಪಿಯಸ್ OUSದಿಂದ ಕೊನೆಗೊಳ್ತೈತೆ ಯಾವಾಗಲೂ. ಇಲ್ಲಿ ಓ ಹಾರಿಸ್ಬಿಟ್ಟ ನಾವು, ಅದಕ್ಕಾಗಿ ಇದು ಆನ್ಸರ್. ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಏನಿಲ್ಲ, ಓ ಹಾರಿಸ್ಬಿಟ್ಟ ನಾವು ಓ ತುಂಬಬೇಕು ಅಲ್ಲಿ. ಓಕೆ, 12ನೇ ನೋಡ್ರಿ, ಮ್ಯಾಕ್ರೋನಿ ಪೆಂಗ್ವಿನ್ಸ್ ಹ್ಯಾವ್ ಅ ಡಿಸ್ಟಿಂಕ್ಟಿವ್ ಯೆಲ್ಲೋ ಫೀದರ್ ಕ್ರೆಸ್ಟ್ ಆನ್ ದೇರ್ ಫೋರ್ಹೆಡ್ ಅಂತ. ವಿಶಿಷ್ಟವಾದಂಥದ ಒಂದು ವಿಶಿಷ್ಟವಾದ ಯೆಲ್ಲೋ ಕಲರ್ದು ಒಂದು ಏನೈತಿ ಕ್ರೆಸ್ಟ್ ಐತಿ ಅಂತ. ಕ್ರೆಸ್ಟ್ ಅಂದ್ರೆ ಏನು? ಒಂಥರ ಏನಿದ್ದಂಗೆ ಆಗುತ್ತೆ, ಏನಂತಾರಪ್ಪ, ಜುಟ್ಟು ಅಂತಾರಲ್ಲ, ಕೂದಲು ಜುಟ್ಟು ಎದ್ರ ಮೇಲೆ ಐತಿ? ಫೋರ್ಹೆಡ್. ಅದ್ರ ಹನಿ ಮೇಲೆ ಏನೈತಿ? ಪೆಂಗ್ವಿನದ ಹನಿ ಮೇಲೆ ಒಂಥರ ಯೆಲ್ಲೋ ಕಲರ್ದ ಒಂದು ವಿಚಿತ್ರವಾಗಿ ಕೂದಲು ಐತಿ, ಗೆರಿ ಐತಿ. ಅದೊಂದು ನೋಡೋಕೆ ಒಂಥರ ಅಟ್ರಾಕ್ಟಿವ್ ಕಾಣತ್ತೆ. ಡಿಸ್ಟಿಂಕ್ಟಿವ್ ಅಂದ್ರೆ ವಿಶಿಷ್ಟವಾಗಿರೋದು. ಡಿಸ್ಟಿಂಕ್ಟಿವ್ ಇದ್ರದೊಳಗೆ ಏನು ಕಂಡಿಡಿ ಅಂದ್ರೆ ಸ್ಪೆಲ್ಲಿಂಗ್ ಎರರ್ ಕಂಡಿಡಿ ಅಂದ್ರೆ. ಇದ್ರೊಳಗೆ ಎಲ್ಲೆಲ್ಲಿ ಸ್ಪೆಲ್ಲಿಂಗ್ ಎರರ್ ಐತಿ? ಪೆಂಗ್ವಿನ್ ಕರೆಕ್ಟ್ ಐತಿ. ಮ್ಯಾಕ್ರೋನಿ ಅಂತಂದ್ರೆ ಅದ್ರದ್ದು ಹೆಸರು, ಆ ಜಾತಿ ಹೆಸರು, ಅಂದ್ರೆ ಆ ಪೆಂಗ್ವಿನ್ ಜಾತಿ ಹೆಸರು. ಯಾವ ಡಿಸ್ಟಿಂಕ್ಟಿವ್ ಎಲ್ಲೋನು ಕರೆಕ್ಟ್ ಐತಿ. ಫೀದರ್ ಅಂದ್ರೆ ಅದು ಕರೆಕ್ಟ್ ಐತಿ, ಫೀದರ್ ಕ್ರೀಸ್ಟ್ ಅಂದ್ರೆ ಫೋರ್ಹೆಡ್ ಅಂದ್ರೂ ಅದು ಕರೆಕ್ಟ್ ಐತಿ. ಇಲ್ಲಿ ನೋಡಿ, ಡಿಸ್ಟಿಂಕ್ಟಿವ್ ಏನೈತಿ ಇಲ್ಲಿ? ಫೋರ್ಹೆಡ್, ಡಿಸ್ಟಿಂಕ್ಟಿವ್, ಪೆಂಗ್ವಿನ, ಕ್ರೆಸ್ಟ್ ಎಲ್ಲ ಸೇಮ್ ಅದಾವು. ಡಿಸ್ಟಿಂಕ್ಟಿವ್ ಇದಾಗಬೇಕು. ಇಲ್ಲಿ ನೋಡಿ TIN ಬರ್ಬೇಕು, ಇಲ್ಲಿ TI ಬರ್ಬೇಕು, TE ಕೊಟ್ಟಾನ, ಅದಕ್ಕಾಗಿ ಆನ್ಸರ್ ನಮಗೆ TI ಬರ್ತೈತಿ. ಇಲ್ಲಿ ಫೋರ್ಹೆಡ್ ತಪ್ಪು ಕೊಟ್ಟಾನ, ಇದು ಬರೋಂಗಿಲ್ಲ. ಫೋರ್ಹೆಡ್ ಸ್ಪೆಲ್ಲಿಂಗ್ ತಪ್ಪೈತಿ. ಪೆಂಗ್ವಿನ್ದು ಇದು ಸ್ಪೆಲ್ಲಿಂಗ್ ತಪ್ಪೈತಿ, ಇದು ಸ್ಪೆಲ್ಲಿಂಗ್ ತಪ್ಪೈತಿ. ಬೈಟ್ ಆಫ್ ಮೋರ್ ದ್ಯಾನ್ ಯು ಕ್ಯಾನ್ ಚೂ ಅಂತ. ಏನು ನೀವು ತಿನ್ನೋದು, ಏನು ನೀವು ತಿಂತಿರ್ತೀರ ಅಗ್ಯಾಕೆ ಬರ್ತಿರಂಗಿಲ್ಲ. ಒಮ್ಮೆ ಬಾಯಾಗ ಎಷ್ಟು ತುಂಬ್ಕೋತೀವಲ್ಲ ಅದಕ್ಕೂ ಹೆಚ್ಚು ನಿಮಗೆ ಅದನ್ನು ಕಚ್ಚಾಕೆ ಬರ್ದಷ್ಟು ಬಾಯಿಗೆ ತುಂಬ್ಕೊಳ್ಳೋದು, ಅದಕ್ಕೇನಂತಾರೆ ಬೈಟ್ ಆಫ್ ಮೋರ್ ದ್ಯಾನ್ ಒನ್ ಕ್ಯಾನ್ ಚೂ ಅಂತ. ಆ ರೀತಿ ಒಳಗೆ ಅರ್ಥ ಕೊಡೋದೈತಿ. ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯದಕ್ಕಿಂತ ಅತಿ ಹೆಚ್ಚು ನಾವು ಕೆಲಸ ಮಾಡೋಕ್ಕೆ ಟ್ರೈ ಮಾಡೋದು, ಅದಕ್ಕೇನಂತೀವಿ ಇದು ಬೈಟ್ ಆಫ್ ಮೋರ್ ದ್ಯಾನ್ ಚೂ ಅಂದ್ರೆ. ಓವರ್ಕಮ್ ಗ್ಲುಟಾನಿ ಅಂದರೆ ಭಾಳ ಅತಿಯಾಗಿ ಊಟ ಮಾಡೋದು ಅನ್ನೋದು ಅರ್ಥ. ಕರೇಜಿಯಸ್ ಅಂದರೆ ಭಾಳಷ್ಟು ಧೈರ್ಯಶಾಲಿಯಾಗಿರೋದು. ಡಿಸ್ಟ್ರಕ್ಟಿವ್ ಪವರ್ ಅಂದರೆ ಹಾಳು ಮಾಡೋದು ಅಂತ. ಡಿಸ್ಟ್ರಕ್ಟಿವ್ ಅಂದರೆ ಹಾಳು ಮಾಡೋದು, ಪವರ್ ಶಕ್ತಿಯನ್ನು ಹಾಳು ಮಾಡೋದು. ಟೇಕ್ ಆನ್ ಎ ಟಾಸ್ಕ್ ದ್ಯಾಟ್ ಯು ಕಾಂಟ್ ಫಿನಿಶ್ ಅಂದರೆ ಯಾವುದೋ ಒಂದು ಕೆಲಸ ತೊಗೊಳ್ಳೋದು, ಅದನ್ನು ನೀನು ಪೂರ್ತಿ ಮಾಡೋಕ್ಕಾಗ್ತಿರಂಗಿಲ್ಲ, ಅದಕ್ಕೆ ಏನಂತಾರೆ ಬೈಟ್ ಆಫ್ ಮೋರ್ ದೆನ್ ಒನ್ ಕ್ಯಾನ್ ಚೂ ಅನ್ನೋದು ಅರ್ಥ. 14ನೇ ನೋಡ್ರಿ, ಆ್ಯಸ್ ಅ ಸ್ಟೂಡೆಂಟ್ ಆಫ್ ಮೆಡಿಸಿನ್ ಯು ಹ್ಯಾವ್ ಟು ಲರ್ನ್ ದ ಟರ್ಮಿನಾಲಜೀಸ್ ಬೈ ಹಾರ್ಟ್. ಅಂದರೆ ನಿನ್ನ ಹೃದಯದಿಂದ ನೀ ಆ ಟರ್ಮಿನಾಲಜಿಗಳನ್ನ ಕಲಿಬೇಕು. ಟರ್ಮಿನಾಲಜಿ ಅಂದರೆ ನೀವು ಕಲಿತಿರ್ತಿರಲ್ಲ, ಈಗ ನಾವು ಯಾವಾಗಲೂ ಇಂಜಿನಿಯರಿಂಗ್ದು ಫೀಲ್ಡ್ದಾಗಿ ಒಂದೊಂದು ವರ್ಡ್ಸ್ಗಳು ಬೇರೆ ಬರ್ತಾವೆ. ಇಲ್ಲಿ ಮೆಡಿಸಿನ್ ಫೀಲ್ಡ್ದಾಗ ಹೇಳ್ತಾರೆ. ಮೆಡಿಸಿನ್ ಫೀಲ್ಡ್ ಅಂದರೆ ಎದ್ರ ಬತ್ತು? ಔಷಧಿ ಅಂಗಡಿಗಳ್ದಾಗ ಬರ್ತಾವಲ್ಲ, ಔಷಧಿ ಅಂಗಡಿಗಳ್ದಾಗೆಲ್ಲ ಗುಳಿಗೆ ಅಂಗಡಿ, ಅದ್ರಾಗೆಲ್ಲ ಒಂದೊಂದು ವರ್ಡ್ಸ್ಗಳು ಅಂದ್ರೆ ಆ ಟ್ಯಾಬ್ಲೆಟ್ಗಳಿಗೆ ಹೆಸರುಗಳು ಇಟ್ಟಿರ್ತಾರೆ, A to Z ಹೆಸರು ಇಟ್ಟಿರ್ತಾರೆ. ಅವಕ್ಕೆಲ್ಲ ಒಂದೊಂದು ರೀತಿ ಒಳಗೆ ಸ್ಪೆಸಿಫಿಕ್ ನೇಮ್ಗಳು ಇರ್ತಾವೆ, ಅದಕ್ಕಾಗಿ ಏನಂತಾರೆ ಸ್ಪೆಷಲ್ ನೇಮ್ಗಳು ಅಂತಾವೆ. ಅದಕ್ಕೆ ಏನು ಅದನ್ನು ಟರ್ಮಿನಾಲಜಿದ ಅರ್ಥ ಏನು ಕೇಳತ್ತ ನಾವಿಲ್ಲಿ. ಅದರದ್ದು ಅರ್ಥ ಮೇನ್ ಜನರಲ್ ಅಗ್ರಿಮೆಂಟ್ ಟರ್ಮಿನಾಲಜಿ ಅಂದ್ರೆ ಏನು? ಜನರಲ್ ಅಗ್ರಿಮೆಂಟು, ಇನ್ನು ವರ್ಚುವಸ್ ಪ್ರೊಫೆಷನ್ನು ಅಂದ್ರೆ ಭಾಳ ಗೌರವಶಾಲಿ ಅಂಥದ್ದು ಕೆಲಸನೂ. ಸ್ಪೆಷಲ್ ಎಕ್ಸ್ಪ್ರೆಷನ್ಸ್ ಆಗುತ್ತೆ. ಸಿಗ್ನಿಫಿಕೆಂಟ್ ಕಂಡೀಷನ್ ಆಗೋದಿಲ್ಲ. ಸಿಗ್ನಿಫಿಕೆಂಟ್ ಅಂದರೆ ಇಂಪಾರ್ಟೆಂಟ್ ಕಂಡೀಷನ್ಸ್ ಅಂದು ಆಗಂಗಿಲ್ಲ, ಕಂಡೀಷನ್ಸ್ ಅಂತ ಆಗಂಗಿಲ್ಲ.
ಆನಂತರ ವರ್ಚುವಸ್ ಪ್ರೊಫೆಷನ್ ಕೆಲವೊಂದು ದೊಡ್ಡ ಗೌರವಶಾಲಿ ಕೆಲಸ ಅಂದಂಗೆ ಅರ್ಥ. ಜನರಲ್ ಅಗ್ರಿಮೆಂಟ್ ಅಂದರೆ ಜನರಲ್ ಆಗಿರುವಂಥ ಒಪ್ಪಿಗೆಗಳು ಅಂದಂಗೆ ಅರ್ಥ, ಅಂದರೆ ಒಪ್ಪಂದಗಳು ಅಂದಂಗೆ ಅರ್ಥ. ಸ್ಪೆಷಲ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತಾರೆ ಅವಕ್ಕೆ. ಸ್ಪೆಷಲ್ ಎಕ್ಸ್ಪ್ರೆಷನ್ ಟರ್ಮಿನಾಲಜೀಸ್, ಈಗ ಸೈಂಟಿಫಿಕ್ ಟರ್ಮಿನಾಲಜಿ ಅಂತ ಕರಿತೀವಲ್ಲ ಅದೇ ಇದು. ಓಕೆ, ಈಗ 15 ನೋಡಿರಿ. ಇದ್ರದ್ದು ಏನು ಕೇಳೋಣ, ಎಂಟೋನಿಮ್ ಕೇಳೋಣ. ಎಕ್ಸಾಸ್ಟ್ ಅಂದರೆ ಖಾಲಿಯಾಗು ಅಥವಾ ಖಾಲಿ ಮಾಡು. ಬರ್ನ್ ಅಂದ್ರೆ ಉರಿ, ಬೆಂಕಿ. ಬರ್ನ್ ಅಂದ್ರೆ ಉರಿ ಅಂತಂದು ಅರ್ಥ. ಉರಿ ಹಚ್ಚೋದು, ಸುಡೋದು ಅಂತಂದು ಅರ್ಥ, ಸುಡುವ. ಎಂಟಿ ಅಂದರೆ ಬರೀ ಖಾಲಿ ಅಷ್ಟೇ ಆಗುತ್ತೆ. ಅದು ಎಂಟೋನಿಮ್ ಕೇಳೋಣ. ಇಲ್ಲಿ ಸಿನೋನಿಮ್, ಎಂಟಿ ಅಂದರೆ ಸಿನೋನಿಮ್ ಆಗ್ತೈತಿ. ಕಲೆಕ್ಟ್ ಅಂದ್ರೆ ಕೂಡಿಸೋದು, ಅಂದ್ರೆ ಒಂದಕ್ಕೊಂದು ಅಂದರೆ ಭಾಳಷ್ಟು ಒಗ್ಗೂಡಿಸೋದು ಅಂದಂಗೆ ಅರ್ಥ. ರಿಸ್ಟೋರ್ ಅಂದರೆ ತುಂಬು ಅಂದಂಗೆ ಅರ್ಥ. ತುಂಬು ಅಂತಾಗುತ್ತೆ, ಫಿಲ್ ಅಂತಾಗುತ್ತೆ. ಇನ್ನೊಂದು ಏನಾಗುತ್ತೆ, ರಿಸ್ಟೋರ್ ಅಂದರೆ ಇನ್ನೊಂದು ಅರ್ಥ ಏನು ಕೊಡುತ್ತದೆ, ಮರಳಿ ಕೊಡೋದು ಅಂತಲೂ ಅರ್ಥ ಕೊಡುತ್ತೆ. ಓಕೆ, ಆನ್ಸರ್ ಏನಂತ ಎಂಟೋನಿಮ್ ಕೇಳೋಣ, ರಿಸ್ಟೋರ್ ಆಗುತ್ತೆ. ಓಕೆ, ಕಾಂಪ್ರಿಹೆನ್ಷನ್ ಐತಿ. ಇದನ್ನು ನೀವು ಫಸ್ಟ್ ಮೊದಲು ಓದಬೇಕು, ಆನಂತರ ಅದರ ಬಗ್ಗೆ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಅದರ ಪ್ರಕಾರ ನೀವು ಇದನ್ನ ಆಪ್ಷನನ್ನು ತುಂಬಬೇಕು. ವಿತೌಟ್ ನೀವು ಓದಲ್ದು ಅಂಡರ್ಸ್ಟ್ಯಾಂಡ್ ಆಗೋದು ತುಂಬ ಕಮ್ಮಿ. ಅದಕ್ಕಾಗಿ ನಾವು ಇದನ್ನು ದಿನ ನೀವು ಎಷ್ಟು ಇಂಗ್ಲೀಷ್ ಓದ್ತಾರಲ್ಲ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬೇಕಂತ ಹೋಗ್ತೈತಿ. ಓದ್ರಿ ಮೊದಲು ಇದನ್ನು. The Sentinel is the world's most remote tribe, have dashed the interest of millions of people. They dash on North Sentinel, a little island covered with a forest that is about the size of a Manhattan. They continue to reject any interaction with outsiders and assault anyone who dash. The sentinels hunt, collect, and fish in the forest, dash the coast. They build boats unlike the nearby Jerva tribe, who only makes dash thin outrigger canoe that are too narrow to fit 2 feet in, since they are guided and propelled using a pole similar to a punt. These can only be used in a shallow water ಅಂತ. ಅಂದ್ರೆ ಏನು ಹೇಳತ್ತಾನಂತಂದ್ರೆ, ಇದು ಪಂಟ್ ಅಂದ್ರೆ ಒಂಥರ ಚಪ್ಪಟೆ ದೋಣಿ ಅಂತ ಕರಿತಾರೆ. ಚಪ್ಪಟೆ ದೋಣಿ, ಚಪ್ಪಟೆ ಯಾಕಂದ್ರೆ ದೊಡ್ಡ ಗುಂಡು ಇರ್ತಾವಲ್ಲ ಅವಕ್ಕೆ ದೋಣಿ ಅಂತ, ಅಂಥವಕ್ಕೆ ಪಂಟ್ ಅಂತ ಕರಿತಾರೆ. ಇಲ್ಲಿ ನೋಡ್ರಿ ಏನು ಹೇಳ್ತಾನೆ ಇದ್ರಾಗ, ಒಂದು ಸೆಂಟಿನೆಲ್ಸ್ ಅನ್ನೋದು ಒಂದು ಟ್ರೈಬ್ ಐತಿ. ಟ್ರೈಬ್ ಅಂದ್ರೆ ಒಂದು ಕಾಡು ಮನುಷ್ಯರ ಜನಾಂಗ ಐತಿ. ಆ ಜನಾಂಗ ನಮ್ಮಂಥ ಮನುಷ್ಯರಿಂದ ದೂರ ಉಳಿತೈತಿ. ಯಾವಾಗಲೂ ನಮ್ಮಂಥ ಮನುಷ್ಯರಿಗೆ ದೂರ ಹೊರಗೆ ಕಂಡ್ರೆ, ನಮ್ಮನ್ನಂಥ ಮನುಷ್ಯನ ಕಂಡ್ರೆ ಆಗ್ತಾಯಿಲ್ಲ. ಅವ್ರು ಯಾರು ಅವ್ರ ಹತ್ರ ಹೋದಾರಲ್ಲ ಅವ್ರನ್ನ ಅವ್ರನ್ನ ಕೊಂದ ಬಿಡ್ತಿರ್ತಾರೆ ಅವ್ರು. ಅಸಾಲ್ಟ್ ಅಂದರೆ ಕೊಂದು ಬಿಡೋದು. ಇಲ್ಲಿ ಅಸಾಲ್ಟ್ ಅಂತ ಎಲ್ಲಿ ಓದಿನಿ ನಾನು, ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಅಸಾಲ್ಟ್ ಎನಿವನ್, ಯಾರು ಬಂದರೂ ಭೀ ಅವ್ರನ್ನ ಕೊಂದು ಬಿಡ್ತಾರೆ ಅಂತವ್ರು. ಆನಂತರ ಅವ್ರು ಏನೇನು ಮಾಡ್ತಾರೆ, ಇನ್ನೂ ಹಂಟ್ ಮಾಡ್ತಾರೆ. ಹಂಟ್ ಅಂದರೆ ಬೇಟೆ ಆಡ್ತಾರೆ, ಕಾಡಿನಾಗ ಬೇಟೆ ಆಡ್ತಾರೆ. ಮತ್ತು ಭಾಳಷ್ಟು ತಿನ್ನಕ್ಕೆ ಉಣ್ಣಕ್ಕೆ ಏನೇನು ಇರ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಮತ್ತು ಫಿಶ್ಶನ್ನು ಕೊಲ್ತಾರೆ, ಅಂದ್ರೆ ಫಿಶ್ಶನ್ನು ಹಂಟ್ ಮಾಡ್ತಾರೆ. ಅದು ಎಲ್ಲಿ ಇರ್ತೈತಿ, ಕಡಲ ತೀರದಾಗ, ಅಂದ್ರೆ ಸಮುದ್ರದೊಳಗೆ ಇರ್ತೈತಿ. ಆನಂತರ ಕೋಸ್ಟ್ ಅಂದರೆ ಕಡಲು ಅಂತಂದು, ಅಂದರೆ ಸಮುದ್ರ ತೀರ ಅಂತಂದಂಗೆ ಅರ್ಥ. ದೇ ಬಿಲ್ಡ್ ಬೋಟ್ಸ್ ಅನ್ಲೈಕ್ ನಿಯರ್ ಬೈ ಜ್ವರ. ಮತ್ತು ಅವ್ರು ಏನು ಮಾಡ್ತಾರೆ, ಬೋಟನ್ನು ತಯಾರು ಮಾಡ್ತಾರೆ. ಬೋಟ್ ಅಂದರೆ ಹಡಗುಗಳನ್ನು ತಯಾರು ಮಾಡ್ತಾರೆ. ಅನ್ಲೈಕ್ ಜವಾರ ಟ್ರೈಬ್. ಆ ಜವಾರ ಟ್ರೈಬ್ ಏನು ಮಾಡ್ತೈತಿ, ಸಣ್ಣ ಇವು ಚಪ್ಪಟೆ ದೋಣಿಗಳನ್ನು ತಯಾರು ಮಾಡ್ತೈತಿ. ತಿನ್ ಔಟ್ರೀಚ್, ಭಾಳ ತಿನ್ ಅಂತ ಅಂದ್ರೆ ಸಣ್ಣ ತೆಳುವಾದ ಪದರವಾಗಿ ಮಾಡ್ತಾರೆ ಅವರು. ಆನಂತರ ಕೆನಾಯ್ ಅಂದರೆ ದೋಣಿಗಳು ಅಂದಂಗೆ ಅರ್ಥ. ದ್ಯಾಟ್ ಆರ್ ಟೂ ನ್ಯಾರೋ ಫಿಟ್ ಟು 2 feet ಅಂತ, ಭಾಳ ಉದ್ದ ಚೂಪಾಗಿರ್ತಾವಂಥವು. ಅವರು ಬೋಟ್ಗಳು ತಯಾರು ಮಾಡೋರು ಯಾರು, ಸೆಂಟಿನಿಯಲ್ಸ್ ತಯಾರು ಮಾಡೋವಂಥವು. ಓಕೆ, ಈಗ ನಾವು ಕ್ವಶನ್ಗಳನ್ನು ಬಿಡಿಸೋಣ ಇಲ್ಲಿ. ಈಗ 1ನೇ ಕ್ವಶನ್ ನೋಡ್ರಿ ಇಲ್ಲಿ.
ಒಂದನೇ ಕ್ವಶನ್ ಏನು ಒಂದನೇದ ಬಿಟ್ಟ ಸ್ಥಳ ತೊಗೊಬೇಕು ನಾವು. ಈಗ ಇಲ್ಲಿ ನೋಡ್ರಿ, ದ ಸೆಂಟಿನಲ್ಸ್ ದ ವರ್ಲ್ಡ್ಸ್ ಮೋಸ್ಟ್ ರಿಮೋಟ್ ಟ್ರೈಬ್ ಹ್ಯಾವ್ ಡ್ಯಾಶ್ ಇನ್ ದ ಇಂಟ್ರೆಸ್ಟ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ದಾಗ ಏನೈತಿ, ಭಾಳಷ್ಟು ಪೀಪಲ್ಗಳೇನ ಅದ್ರ ಮೇಲೆ ಇಂಟ್ರೆಸ್ಟ್ ತೋರ್ಸತ್ತಾರೆ. ಯಾವ ಟ್ರೈಬ್ ಮೇಲೆ? ಸೆಂಟಿನಲ್ಸ್ ಟ್ರೈಬ್ ಮೇಲೆ. ಯಾಕೆ ಅದು ಅವ್ರ ಇಂಟ್ರೆಸ್ಟ್ ತೋರ್ಸೋಕೆ ಕಾರಣ ಏನು? ಸ್ಪಾರ್ಕ್ಡ್ ಅಂದ್ರೆ ಏನು? ಪ್ರೊವೋಕ್ಡ್ ಅಂದ್ರೆ ಏನು? ಎನ್ರೋಲ್ಡ್ ಅಂದ್ರೆ ಏನು? ಅಫೆಕ್ಟೆಡ್ ಅಂದ್ರೆ? ಸ್ಪಾರ್ಕ್ಡ್ ಅಂದ್ರೆ ಕಿಡಿ, ಪ್ರೊವೋಕ್ ಅಂದ್ರೆ ಏನು ಮಾಡೋದು? ಕೆರಳಿಸುವುದು ಅಂದಂಗೆ ಅರ್ಥ, ಕೆರಳಿಸು. ಎನ್ರೋಲ್ ಅಂದ್ರೆ ಹೆಸರು ನೋಂದಾಯಿಸುವುದು ಅಂದಂಗೆ ಅರ್ಥ, ನೋಂದಾಯಿಸು. ಆನಂತರ ಅಫೆಕ್ಟೆಡ್ ಅಂದ್ರೆ ಮುಂದಾಗೋ ಪರಿಣಾಮ ಅಂದಂಗೆ ಅರ್ಥ, ಮುಂದೆ ಬರ್ತೈತಿ. ಅಫೆಕ್ಟೆಡ್ ಅಂದ್ರೆ ಮುಂದಾಗೋ ಪರಿಣಾಮ. ಈಗ ನಡೆದಿದ್ದ ಕಾರಣದಿಂದ ಮುಂದಾಗೋ ಪರಿಣಾಮ ಅಫೆಕ್ಟೆಡ್, ಹಿಂದಾಗಿದ್ದರಿಂದ ಪರಿಣಾಮ ಆಗೋದು ಎಫೆಕ್ಟೆಡ್. ಓಕೆ. ಸ್ಪಾರ್ಕ್ಡ್ ಅಂದ್ರೆ ಏನು? ಕಿಡಿ ಹಚ್ಚೋದು. ಪ್ರೊವೋಕ್ಡ್ ಅಂದ್ರೆ ಕೆರಳಿಸಾಕತ್ತಾರೆ. ಯಾರು ಕೆರಳಿಸಾಕತ್ತಾರೆ? ಅದಕ್ಕೆ ಹಂಗೆ ಕೆರಳಿಸಾಕತ್ತದು ಸಂಬಂಧ ಬರೋಂಗಿಲ್ಲ. ಸ್ಪಾರ್ಕ್ ಅಂದ್ರೆ ಕಿಡಿ ಅಂದ್ರೆ, ಸ್ಪಾರ್ಕ್ ಅಂದ್ರೆ ಒಮ್ಮಿಲ್ದೊಮ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬಂದಿರುತ್ತೆ. ಒಮ್ಮಿಲ್ದೊಮ್ಗೆ ಬರೋಕ್ಕೇನ ಕಿಡಿ ಹತ್ತಿದಾಗ ಬೆಂಕಿ ಹತ್ತೈತಿಲ್ಲ ಒಮ್ಮಿಲ್ದೊಮ್ಗೆ, ಅದಕ್ಕೆ ಏನಂತೀವಿ? ಸ್ಪಾರ್ಕ್ಡ್ ಅಂತ ತುಂಬಬೇಕು ನಾವಿಲ್ಲಿ, ಸ್ಪಾರ್ಕ್ಡ್ ಅಂತ ತುಂಬಬೇಕು. ಆವಾಗ ಆನ್ಸರ್ ಕರೆಕ್ಟ್ ಆಗುತ್ತಿದ್ದ. ಒಂದೇದ ಏನದ? ವರ್ಲ್ಡ್ಸ್ ಮೋಸ್ಟ್ ರಿಮೋಟ್ ಟ್ರೈಬ್ ಸ್ಪಾರ್ಕ್ಡ್ ದ ಇಂಟ್ರೆಸ್ಟ್. ಟ್ರೈಬ್ ಏನು ಮಾಡ್ತೈತಿ? ಸ್ಪಾರ್ಕ್ ಮಾಡ್ತೈತಿ. ಯಾರ ಮೇಲೆ ಇಂಟ್ರೆಸ್ಟನ್ನು? ಭಾಳಷ್ಟು ನಮ್ಮಂಥ ಜನ ಅಂದ್ರೆ ಸಿಟಿ ಒಳಗಿರುವಂಥ ಜನರಿಗೆ ಭಾಳ ಇಂಟ್ರೆಸ್ಟ್ ಬರ್ತೈತೆ ಅವ್ರನ್ನ ನೋಡೋಕೆ. ಆನಂತರ ದೇ ಡ್ಯಾಶ್ ಆನ್ ನಾರ್ತ್ ಸೆಂಟಿನಲ್. ಅವರು ನಾರ್ತ್ ಸೆಂಟಿನಲ್ ಒಂದು ಜಾಗ ಐತೆ, ಅದ್ರೊಳಗೆ ಅಲ್ಲಿ ಸ್ಟೇ ಮಾಡ್ತಾರೆ. ಯಾರ? ಸೆಂಟಿನಲ್ಸ್ ಟ್ರೈಬ್ ಅಲ್ಲಿ ಸ್ಟೇ ಮಾಡ್ತಾರೆ. ಏನು? ಲಿಟಲ್ ಐಲ್ಯಾಂಡ್, ಒಂದು ಸಣ್ಣ ಐಲ್ಯಾಂಡ್ ಐತಿ. ಓಕೆ. ಡ್ಯಾಶ್ ಐಲ್ಯಾಂಡ್, ಇದು ಎರಡನೇದು ಏನು ತುಂಬಬೇಕು ನಾವು? ರಿಸೈಡು, ಬಿಲಾಂಗು, ಕ್ಯಾರಿನೋ, ವಿಸಿಟು. ರಿಸೈಡ್, ಬಿಲಾಂಗ. ರಿಸೈಡ್ ಅಂದರೆ ವಾಸಿಸುವಂಥ ಅರ್ಥ, ವಾಸಿಸು. ಬಿಲಾಂಗ್ ಅಂದರೆ ಸೇರಿರುವಂಥ ಅರ್ಥ ಆಗುತ್ತೆ, ಸೇರಿದ. ಕ್ಯಾರಿ ಅಂದರೆ ಒಯ್ಯೋದು. ವಿಸಿಟ್ ಅಂದರೆ ಭೇಟಿಯಾಗೋದು. ನಿಮಗಂತೂ ಗೊತ್ತಾಯ್ತಿದ್ದ, ಭೇಟಿಯಾಗೋದು. ಓಕೆ. ನಾನು ನಿಮಗೇನು ಹೇಳಿದ್ನಿಲ್ಲಿ, ದೇ ಡ್ಯಾಶ್ ಆನ್ ಅ ನಾರ್ತ್ ಸೆಂಟಿನಲ್. ದೇ ಬಿಲಾಂಗ್ ಆನ್ ಅಂತ ಬರೋಂಗಿಲ್ಲ. ಬಿಲಾಂಗ್ ಆನ್ ಅಂತ ಬರ್ತಂದ್ರೆ ಬಿಲಾಂಗ್ ಜೊತೆ ಆನ್ ಬರೋಂಗಿಲ್ಲ, ಬಿಲಾಂಗ್ ಟು ಬರ್ತೈತೆ ಯಾವಾಗಲೂ. ಬಿಲಾಂಗದ ಜೊತೆ ಟು ಯೂಸ್ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಆನ್ ಬರ್ಬೇಕಾದ್ರೆ ನಮ್ಗೆ ರಿಸೈಡ್ ಆನ್ ಅಂತ ಆಗುತ್ತೆ. ರಿಸೈಡ್ ಅದ್ರ ಜೊತೆ ಆನ್ ಬರ್ತೈತೆ, ಅದಕ್ಕಾಗಿ ಆನ್ಸರ್ ಒಂದೇದಾಗುತ್ತೆ, ರಿಸೈಡ್ ಆನ್. ನಾವು ಬಿಲಾಂಗನ್ನು ತುಂಬೋದು ಇಲ್ಲಿ, ಬಟ್ ಬಿಲಾಂಗ್ ತುಂಬಿದ್ರೆ ತಪ್ಪಾಗ್ತೈತಿ. ಯಾಕಂದ್ರೆ ಇಲ್ಲಿ ಆನ್ ಕೊಟ್ಟ ಜಾಗದಾಗ ಬಿಲಾಂಗ್ ತುಂಬಕ್ಕೆ ಬರೋಂಗಿಲ್ಲ. ಓಕೆ. ಈಗ ಮುಂದೆ ನೋಡ್ರಿ, ಈ ಲಿಟಲ್ ಐಲ್ಯಾಂಡ್ ಐತೆ, ಅದೊಂದು ಸಣ್ಣದ ಐಲ್ಯಾಂಡ್ ಐತಿ. ಕವರ್ಡ್ ವಿತ್ ದ ಫಾರೆಸ್ಟ್ ದ್ಯಾಟ್ ಈಸ್ ಅಬೌಟ್ ಟು ದ ಸೈಜ್ ಆಫ್ ದ ಮಹಾಂತಾನ್. ಒಂದು ಫಾರೆಸ್ಟ್ ಐತಿ, ಅದರ ಸೈಜ್ ಎಷ್ಟೈತಿ? ಮಹಾಂತಾನ್ ಅಂತದು. ಮನ್ಹಾತನ್ ಅದರ ಹೆಸರು. ಮನ್ಹಾತನ್ ಅದು ಎಷ್ಟೈತಿ? ಮನ್ಹಾತನ್ ಅಂದ್ರೆ ಒಂಥರ ಸೈಜ್ ಮೆಜರ್ಮೆಂಟ್ ಹೇಳ್ಯಾನ ನಾವು. ದೇ ಕಂಟಿನ್ಯೂ ಟು ರಿಜೆಕ್ಟ್ ಎನಿ ಇಂಟ್ರಾಕ್ಷನ್ ವಿತ್ ಔಟ್ಸೈಡರ್ಸ್ ಆ್ಯಂಡ್ ಅಸಾಲ್ಟ್ ಎನಿ ಒನ್ ಹೂ ಡ್ಯಾಶ್ ಅಂತ. ಅವರು ಬೇರೆದವ್ರನ್ನ ಯಾರನ್ನೂ ಅವರು ತಮ್ಮ ಜೊತೆ ಬೆರೆಯೋಕೆ ಬಿಡೋಂಗಿಲ್ಲ. ಅವ್ರನ್ನ ಬೇರೆ ಜನಾಂಗ ಅವ್ರ ತೆಗೆ ಬಂದರೂ ಅವ್ರನ್ನ ಕೊಂದು ಬಿಡ್ತಾರಂತ ಹೇಳ್ತಾನೆ. ಅಪ್ರೋಚ್ ಅಂದ್ರೆ ಸಮೀಪಿಸುವಂದಂಗೆ ಅರ್ಥ. ಕಮೆನ್ಸ್ ಅಂದರೆ ಪ್ರಾರಂಭಿಸು, ಅಂದರೆ ಹುಟ್ಟಿಸುವಂಥದ್ದಾಗುತ್ತೆ. ಏನಾದರೂ ಪ್ರಾರಂಭವಾಗೋದು, ಪ್ರಾರಂಭ ಅಂತಾಗುತ್ತೆ. ಅಡ್ರೆಸಸ್ ಅಂದರೆ ಎರಡು ರೀತಿ ಅರ್ಥ ಕೊಡುತ್ತೆ. ಅಡ್ರೆಸ್ ಅಂದ್ರೆ ಭಾಷಣ ಮಾಡುವಂಥನಾಗತ್ತೆ, ಭಾಷಣ ಮಾಡುವಂತನಾಗತ್ತೆ. ಇನ್ನೊಂದು ಏನಾಗುತ್ತೆ? ಇನ್ನೊಂದ್ರೆ ವಿಳಾಸಗಳು ಅಂತನಾಗುತ್ತೆ. ಹೋಮೋನಿಮ್ ಅಂತ ಕರೀತಾರೆ ಇದಕ್ಕೆ, ವಿಳಾಸಗಳು. ಇದು ಕರೆಸ್ಪಾಂಡೆನ್ಸ್ ಅಂದರೆ ಏನು? ಸಂಬಂಧಪಟ್ಟಂಥದ್ದು. ಸಂಬಂಧಪಟ್ಟಿರೋದು. ಕರೆಸ್ಪಾಂಡೆನ್ಸ್ ಅಂದರೆ ಸಂಬಂಧಪಟ್ಟಂಥದ್ದು. ಈಗ ನೋಡ್ರಿ, ಇಲ್ಲಿ ಏನು ತುಂಬಬೇಕು ನಮಗೆ? ಅವರು ಯಾರು ಅವ್ರ ಹತ್ರ ಬರ್ತಾರೋ ಅವ್ರನ್ನ ಬಿಡಂಗಿಲ್ಲ ಅಂದಂಗೆ. ಇಲ್ಲಿ ಏನು ಹೇಳ್ತಾನೋ, ದ ಕಂಟಿನ್ಯೂ ರಿಜೆಕ್ಟ್ ದ ಇಂಟ್ರಾಕ್ಷನ್ ಆಫ್ ವಿತ್ ದ ಔಟ್ಸೈಡರ್ಸ್ ಆ್ಯಂಡ್ ಅಸಾಲ್ಟ್ ಎನಿ ಒನ್ ಹೂ ಡ್ಯಾಶ್ ಅಂತ. ಹೂ ಅಪ್ರೋಚಸ್, ಯಾರು ಅವ್ರ ಹತ್ರ ಬರ್ತಾರಲ್ಲ, ಹತ್ರ ಅಂದ್ರೆ ಸಮೀಪ ಬರುವಂಥವ್ರನ್ನ ಕೊಲ್ತಾರೆ ಅಂದಂಗೆ ಅರ್ಥ. ಈಗ 4ನೇದು ತುಂಬನು. ಈಗ
ಇಲ್ಲಿ ನೋಡು, ದ ಸೆಂಟಿನಲ್ಸ್ ಹಂಟ್, ಕಲೆಕ್ಟ್ ಆ್ಯಂಡ್ ಫಿಶ್ ಇನ್ ದ ಫಾರೆಸ್ಟ್ ಡ್ಯಾಶ್ ದ ಕೋಸ್ಟ್ ಅಂತ. ಅವ್ರು ಏನು ಮಾಡ್ತಾರೆ, ಸೆಂಟಿನಲ್ಸ ಬೇಟೆನೂ ಮಾಡ್ತಾರೆ, ಕಲೆಕ್ಟು ಮಾಡ್ತಾರೆ, ಫುಡ್ಡನ್ನು ಕಲೆಕ್ಟ್ ಮಾಡ್ತಾರೆ, ಫಿಶಿಂಗು ಮಾಡ್ತಾರೆ. ಫಿಶ್ ಅಂದರೆ ಫಿಶನ್ನು ಅಂದ್ರೆ ಸಮುದ್ರದಾಗಿನ ಫಿಶನ್ನು ಬೇಟೆ ಆಡ್ತಾರೆ ಅವ್ರು. ಆನಂತರ ಅದು ಇನ್ ದ ಫಾರೆಸ್ಟ್, ಹಂಟ ಫಾರೆಸ್ಟ್ ಒಳಗೆ ಮಾಡ್ತಾರೆ, ಫಿಶಿಂಗ್ ಎದ್ರಾಗ ಮಾಡ್ತಾರೆ, ಕೋಸ್ಟ್ ಲೈನ್ದಾಗ ಮಾಡಬೇಕು. ಅದು ಕೋಸ್ಟ್ ಲೈನ್ದಾಗ ಮಾಡ್ಬೇಕು. ಕೋಸ್ಟ್ ಲೈನ್ ಎದ್ರ ತಕ್ಕ ಇರ್ತೈತಿ, ಫಾರೆಸ್ಟ್ ಹತ್ರನೇ ಇರ್ತೈತಿ. ನೋಡಿರಿ, ಓವರ್ ಅಂದರೆ ಮೇಲೆ, ಬಿಸೈಡ್ ಅಂದರೆ ಪಕ್ಕದಲ್ಲಿ, ಅಕ್ರಾಸ್ ಅಂದರೆ ಏನಾಗುತ್ತೆ, ಅಡ್ಡಾಗಿರುವುದು ಅಂತ, ಅಡ್ಡವಿರುವ. ಅಲಾಂಗ್ ಅಂದ್ರೆ ಜೊತೆಗೆ ಅಂತ ಆಗುತ್ತೆ. ಈಗ ನೋಡ್ರಿ, ಫಾರೆಸ್ಟ್ ಎತ್ತರ ಜೊತೆಗೆ ಇರ್ತೈತಿ, ಸಮುದ್ರ ಜೊತೆಗೇ ಇರ್ತೈತಿ. ಅದಕ್ಕೇನಂತಾರೋ ಫಾರೆಸ್ಟ್ ಸಮುದ್ರ ಜೊತೆಗೆ ಇರ್ತೈತಿ. ಅದಕ್ಕೆ ನಾವು ಇಲ್ಲಿ ಫಾರೆಸ್ಟ್ ಅಲಾಂಗ್ ಅಂತ ತುಂಬಬೇಕು ನಾವು. ಫಾರೆಸ್ಟ್ ಅಲಾಂಗ್ ದ ಕೋಸ್ಟದ ಜೊತೆಗೇ ಇರ್ತೈತಿ. ಸಮುದ್ರದ ಕೋಸ್ಟದ ಸಮುದ್ರ ಎಂಡ ಜೊತೆಗೆ ಇರ್ತೈತಿ. ಅದಕ್ಕೇನಂತಾರೋ ಅಲಾಂಗ್ ತುಂಬಬೇಕು ನಾವು ಆನ್ಸರ್. ಬಿಸೈಡ್ ಬರೋದಿಲ್ಲ, ಅಂದ್ರೆ ಬಿಸೈಡ್ ಅಂದ್ರೆ ಬರೀ ಸಣ್ಣ ಪಾರ್ಟ್ ಆಗ್ತೈತಿ, ಅಲ್ಲೇ ಸಮೀಪನ ಒಂದು ಜಾಗ ಆಗ್ತೈತಿ. ಬಟ್ ಅದು ಅಲಾಂಗ್ ಅಂದ್ರೆ ಭಾಳಷ್ಟು ಉದ್ದ ಜಾಗ ಇರ್ತೈತಿ. ಈಗ ಇದನ್ನೇನು ನೋಡಿರಿ, ಹೂ ಆಯಿತಾ, ನಾನು ಕೋಸ್ಟ್ ಆಯ್ತು. ದೇ ಬಿಲ್ಟ್ ಬೋಟ್, ಅವ್ರು ಏನು ಮಾಡ್ತಾರೆ, ಹಡಗನ್ನು ತಯಾರು ಮಾಡ್ತಾರೆ. ಅನ್ಲೈಕ್ ದ ನಿಯರ್ ಬೈ ಜ್ವಾರಾ ಟ್ರೈಬ್, ಅಲ್ಲೇ ಇನ್ನೊಂದು ಏನೈತಿ, ಜರ್ವಾ ಟ್ರೈಬ್ ಅಂತಂದು ಐತಿ. ಅವರು ಹೂ ಓನ್ಲಿ ಮೇಕ್ಸ್, ಅವ್ರು ಏನು ಮಾಡ್ತಾರೆ, ಬರೀ ಇಂಥ ಡ್ಯಾಶ್ ಔಟ್ರೀಜಸ್ ಕೆನಾಯ್ ಅಂದ್ರೆ ಚಪ್ಪಟೆ ದೋಣಿಗಳನ್ನು ತಯಾರು ಮಾಡ್ತಾರೆ. ಅವು ದೋಣಿಗಳನ್ನು ತಯಾರು ಮಾಡ್ತಾರೆ. ಅವು ಭಾಳ ನ್ಯಾರೋ ಅದಾವೆ, ಭಾಳ ಚೂಪ್ ಅದಾವೆ. ಮುಂದೆ 2 ಫೀಟ್ ಆಫ್ 2 ಫೀಟದ ಇದನ್ನು 2 ಫೀಟ್ನಾಗ ತಯಾರು ಮಾಡಿರ್ತಾರೆ. ಅಂದರೆ 2 ಫೀಟದ ಅಗಲ ಒಳಗೆ ಇರ್ತೈತೆ ಅದು. ಆ್ಯಂಡ್ ಸಿನ್ಸ್ ದೇ ಆರ್ ಅಂದರೆ ಇಲ್ಲಿ ಜ್ವಾರಾ ಟ್ರೈಬ್ ಹೂ ಓನ್ಲಿ ಮೇಕ್ಸ್ ಡ್ಯಾಶ್ ಅಂತ, ಎಕ್ಸ್ಕ್ಲೂಸಿವ್ಲಿ ಅಂದರೆ ಪ್ರತ್ಯೇಕವಾದ ಅಂತಂದು, ಪ್ರತ್ಯೇಕವಾಗಿ ಅಂದರೆ ಒಂದು ಬೇರೆ ಒಂದು ಸಪ್ರೇಟ್ಲಿ ಅಂತ. ಎಕ್ಸ್ಟ್ರೀಮ್ಲಿ ಅಂದರೆ ಭಾಳ ಅತ್ಯಂತ ಆಗುತ್ತೆ. ಎಕ್ಸ್ಟ್ರೀಮ್ಲಿ ಅಂದರೆ ಅತ್ಯಂತ ಆಗುತ್ತೆ. ಅಬೆಂಡೆಂಟ್ಲಿ ಅಂದರೆ ಹೆಚ್ಚಾಗಿರೋದು, ಹೇರಳ ಆಗಿರೋದು ಅಂತ, ಹೇರಳ. ನೋವಿಂಗ್ಲಿ ಅಂದರೆ ಉದ್ದೇಶಪೂರ್ವಕ. ಹೂ ಓನ್ಲಿ ಮೇಕ್ಸ್, ಉದ್ದೇಶಪೂರ್ವಕ ನೋವಿಂಗ್ಲಿ ತುಂಬಕ್ಕಂತೂ ಬರಂಗಿಲ್ಲ. ಯಾಕಂದ್ರೆ ನೋವಿಂಗ್ಲಿ ಅಂದರೆ ಉದ್ದೇಶಪೂರ್ವಕ ಏನಾದರೂ ನಾವು ತಪ್ಪು ಅವ್ರಿಗೆ ಏನಾದ್ರು ಕೆಡಕ್ಕೆ ಬಯಸಕತ್ರ ನಾವು ನೋವಿಂಗ್ಲಿ ತುಂಬಬೇಕಲ್ಲ, ಉದ್ದೇಶಪೂರ್ವಕವಾಗಿ. ಅಂದ್ರೆ ಅಬೆಂಡೆಂಟ್ಲಿ ಅಂದ್ರೆ ಭಾಳಷ್ಟು ತಿನ್ ಅಂದರೆ ತೆಳುವಾದ, ಅಂದ್ರೆ ಭಾಳಷ್ಟು ತೆಳುವಾದ ಔಟ್ರೇಜಸ್, ಅದಕ್ಕೆ ಸಂಬಂಧ ಬರೋಂಗಿಲ್ಲ. ಹೇರಳ ಅಂದ್ರೆ ಭಾಳಷ್ಟು ಅಂತ ತುಂಬ ಬರೋಂಗಿಲ್ಲ. ಎಕ್ಸ್ಟ್ರೀಮ್ಲಿ ತಿನ್ ಅಂತ ಬರ್ತೈತಿ. ಎಕ್ಸ್ಟ್ರೀಮ್ಲಿ ತಿನ್ ಅಂದರೆ ಇದ್ರದ್ದು ಬಗ್ಗೆ ಇದು ಹೇಳಕತ್ತೈತಿ. ಎಕ್ಸ್ಟ್ರೀಮ್ಲಿ ಏನೈತಿ, ಎಕ್ಸ್ಟ್ರೀಮ್ಲಿ ಅನ್ನೋದು ಎಡ್ವರ್ಬ್ ಆಗ್ತೈತಿ. ಆ ಎಡ್ವರ್ಬ ತಿನ್ನೋದು ನೌನ್ ಆಗ್ತೈತಿ. ಅದರ ಬಗ್ಗೆನೂ ಹೇಳ್ತೈತಿ ಯಾವಾಗಲೂ. ಇದು ತಿನ್ನ ಎಡ್ಜೆಕ್ಟಿವ್ ಐತಿ. ತಿನ್ನ ಎಡ್ಜೆಕ್ಟಿವ್ ಐತಿ. ಆ ಎಡ್ಜೆಕ್ಟಿವ್ ಬದಲು ಯಾವ್ದು ಹೇಳ್ತೈತಿ, ಎಡ್ವರ್ಬ್ ಹೇಳ್ತೈತಿ. ಅದು ಎಕ್ಸ್ಟ್ರೀಮ್ಲಿ ತುಂಬಕ್ಕೆ ನಾವು, ಎಕ್ಸ್ಟ್ರೀಮ್ಲಿ ಆನ್ಸರ್. ಓಕೆ, ಎಲ್ಲರಿಗೂ ತಿಳಿದೈತೆ ಅಂತ ತಿಳ್ಕೊತೀನಿ. ಆನ್ಸರು ಎಕ್ಸ್ಟ್ರೀಮ್ಲಿ ಅಂತ ಆಗುತ್ತೆ. ಓಕೆ, 20 ಕ್ವಶನ್ ಮುಗಿದಿದೆ. ಎಲ್ಲರಿಗೂ ತಿಳಿದಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರಿಗೂ ತಿಳಿದಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಮತ್ತು ನಿಮ್ಮಲ್ಲಿ ಇನ್ನೂ ಏನೇನು ನಾನು ಚೇಂಜ್ ಮಾಡ್ಕೋಬೇಕಿದ್ರು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.